ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಗಾರ್ಡನ್ನಲ್ಲಿ ಯಾವ್ಯಾವ ರೀತಿ ತರಕಾರಿ ಹಾಕಿದ್ದೀನಿ ಮತ್ತು ಯಾವ ಥರ ಅದನ್ನು ಮೇಂಟೈನ್ ಮಾಡಿದ್ದೀನಿ ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋ ಮೂಲಕ ತೋರಿಸ್ತೀನಿ ಅಷ್ಟೇ. ತುಂಬ ದಿನ ಆಯಿತು ಅಲ್ವಾ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಹೂವು ಅಂತ. ಇಲ್ಲಿ ನೋಡ್ಬೋದು, ಹರಿವೆ ಬೀಜಗಳನ್ನು ಹಾಕಿದ್ದೆ, ಎಷ್ಟು ಚೆನ್ನಾಗಿ ಹರಿವೆ ಗಿಡಗಳಾಗಿದೆ ಅಂತ. ಇನ್ನೊಂದು ಸ್ವಲ್ಪ ಗ್ರೋತ್ ಆದ ನಂತರ ಅದನ್ನು ಕಿತ್ತು ಮತ್ತು ಬೇಕಾದ ರೀತಿಯಲ್ಲಿ ನೆಡ್ಬೋದು. ಇದು ಹೀರೆ ಗಿಡ. ಇನ್ನೊಂದು ಎಲೆ ಆದ ನಂತರ ಇದನ್ನು ಕೂಡ ಕಿತ್ತು ಬೇರೆ ಕಡೆ ನೆಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಕೊತ್ತಂಬರಿ ಸೊಪ್ಪು. ಇದನ್ನು ಕಿತ್ತು ನೆಡೋದೇನಿಲ್ಲ, ಇಲ್ಲೇ ಚೆನ್ನಾಗಿ ಆಗತ್ತೆ. ಇದು ಯಾವ ಗಿಡ ಅಂತ ಗೊತ್ತಾಯ್ತಾ? ನೋಡೋಕ್ಕೆ ಮೂಲಂಗಿ ಗಿಡದ ಥರನೇ ಇರುತ್ತೆ, ಆದರೆ ಇದು ಕ್ಯಾಬೇಜ್ ಗಿಡ. ತುಂಬ ಜನ ನೋಡಿರ್ಬೋದು, ನಾನು ನೋಡದೇ ಇಲ್ಲದೆ ಇರೋರಿಗೆ ಹೇಳ್ತಾ ಇರೋದು. ಒಂದು 4 ಗಿಡ ಆಗಿರ್ಬೋದು ಅಷ್ಟೇ. ಇದ್ರ ಸೀಡ್ಸು ತುಂಬ ಕಾಸ್ಟ್ಲಿ. ಸ್ವಲ್ಪ ತಂದಿದೆ, ಅದರಲ್ಲಿ ಒಂದು 4 ಹುಟ್ಟಿದೆ ಅಷ್ಟೇ. ಇದು ಪಾಲಕ್. ಪಾಲಕ್ ತುಂಬ ಹುಟ್ಟಿತ್ತು, ಆದರೆ ಯಾಕೋ ಗೊತ್ತಿಲ್ಲ ಸಾಯ್ತಾ ಇದೆ. ಇದು ಮೂಲಂಗಿ. ಇದನ್ನು ಕೂಡ ಇನ್ನೊಂದು ಸ್ವಲ್ಪ ದೊಡ್ಡ ಆದ ನಂತರ ಬೇರೆ ಕಡೆ ಕಿತ್ತು ನೆಡಬೇಕು. ಇದು ಜರ್ಬರ್. ಎರಡು ಕಲರ್ ಆಗಿತ್ತು, ಬಟ್ ಆ ಟೈಮಿಗೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ರೆಡ್ ಆ್ಯಂಡ್ ಕೇಸರಿ, ಆಮೇಲೆ ಲೆಮನ್ ಕಲರ್ ಒಂದಿದೆ ಅನಿಸುತ್ತೆ. ಇದು ಲೆಮನ್ ಕಲರ್ ಕೋಟೆ. ತುಂಬ ಜನ ನೋಡಿರಲ್ಲ ಅನಿಸುತ್ತೆ, ತುಂಬ ಕಷ್ಟಪಟ್ಟು ಮಾಡಿರೋದು. ಇಲ್ಲೆಲ್ಲ ತುಂಬ ಮೊಗ್ಗುಗಳಾಗಿದೆ. ಇದು ಸದ್ಯದ ಮಟ್ಟಿಗೆ ಅಪರೂಪ, ಎಲ್ಲ ಕಡೆ ನೋಡೋಕೆ ಸಿಗಲ್ಲ. ಇಲ್ಲೊಂದಿದೆ.
ಚೆನ್ನಾಗಾಗಿದೆ ಗಿಡ. ಇದು ನೋಡಿ ಬೆಣ್ಣೆ ಗುಲಾಬಿ ಎಷ್ಟು ಚೆನ್ನಾಗಾಗಿದೆ ಅಂತ, ಮತ್ತು ತುಂಬ ಮೊಗ್ಗುಗಳಾಗತ್ತೆ ನೋಡಿ, ಎಷ್ಟೊಂದು ಮೊಗ್ಗುಗಳಾಗಿದೆ ಅಂತ ಒಂದೇ ಒಂದು ಕವಲಿಗೆ. ಸದ್ಯಕ್ಕೆ ಇದು ಒಂದೇ ಕಲರ್ ಆಗಿರೋದು. ಇದನ್ನು ನಮ್ಮ ಕಡೆ ಅಶೋಕ ಹೂವು ಅಂತ ಹೇಳ್ತಾ ಇದ್ರು. ತುಂಬ ದೊಡ್ಡ ಗಿಡ ಆಗ್ತಿತ್ತು, ಬಟ್ ಇದು ತಳಿನೇ ಸಣ್ಣದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮನೆಯಲ್ಲಿ ನಾವು ಮನೆ ಎದುರುಗಡೆ ಪ್ಲಾಟಲ್ಲೆಲ್ಲ ಬೆಳೆಸ್ಕೋಬೋದು ಇದನ್ನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಮೂಲಂಗಿ ಸಸಿ. ಇದು ಮತ್ತಿ ಅವರೇ, ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಹಕ್ಕಿಗಳು ತಿಂದ್ಬಿಡತ್ತೆ ಅಂತ ಈ ಥರ ಬಲೆ ಹಾಕಿಟ್ಟಿದ್ದೀವಿ. ತುಂಬಾ ಆಗಿದೆ, ನೋಡ್ತಾ ಇರ್ಬೋದು. ಬದನೆ ಗಿಡಗಳಲ್ಲಿ ಈಗ ತಾನೇ ಹೂವಾಗಿ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ ಹೂವು ಆಗ್ತಾಯಿದೆ. ಇದು ನೋಡಿ ಎಷ್ಟು ಚೆನ್ನಾಗಿರೋದು ಸಣ್ಣ ಸಣ್ಣ ಗುಲಾಬಿ. ಇದು ಕೂಡ ತುಂಬ ಹೂವಾಗತ್ತೆ. ಇದೊಂದು ಕೋಟೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಯಾವ ಕಲರ್ ಅಂತ ಹೇಳೋಕ್ಕೆ ಕಷ್ಟ, ಯಾಕೆಂದರೆ 2 ಶೇಡ್ಸ್ ಇದೆ. ಇದು ಕೂಡ ಸ್ವಲ್ಪ ರೇರ್ ಅನಿಸುತ್ತೆ, ಕೋಟೆ ಹೂವು ನೋಡಿ. ಇನ್ನೂ 2 ಮೊಗ್ಗುಗಳು ಹೆಂಗಾಗಿದೆ ಅಂತ. ಇಲ್ಲಿ ಟೊಮೆಟೊ ಕಾಯಿಗಳು ಚಿಕ್ಕ ಚಿಕ್ಕ, ಇದು ಹಣ್ಣಾಗ್ಲಿಕ್ಕೆ ರೆಡಿಯಾಗಿದೆ ಅನಿಸುತ್ತೆ. ಇಲ್ಲೂ ಕೂಡ ಈ ಥರ ತರಕಾರಿಗಳನ್ನು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಯಾವುದೇ ರೀತಿಯ ಹಾನಿಕಾರಕ ಕೆಮಿಕಲ್ ನಮ್ಮ ಹೊಟ್ಟೆಗಳಿಗೆ ಹೋಗಲ್ಲ ಅಲ್ವಾ. ಇದು ನೋಡಿ ಗಾಂಧಾರಿ ಮೆಣಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.